ಏನೋ ಆಗಿದೆ ಅಮ್ಮ ಇದಕ್ಕೆ. ವೀಕ್ಷಕರೇ ನಮಸ್ಕಾರ. ನೈಟ್ ರೆಸ್ಕ್ಯೂ ಕಾಲ್ಗಳು ಇವಾಗ ಶುರು ಆಗಿದ್ದಾವೆ. ಒಂದು ವಿಜಯನಗರ ಮೊದಲನೇ ಹಂತದಲ್ಲಿ ಒಂದು ನಾಗರಹಾವಿನ ಮರಿ ಬಂದಿದೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮನೆಯವರು ನಮಗೆ ಫೋನ್ ಮಾಡಿದ್ದಾರೆ. ಸೊ ಈಗ ಅಲ್ಲಿ ಲೊಕೇಶನನ್ನು ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಇದ್ದೀವಿ. ಯಾವ ರೋಡು? ಈ ರೋಡು. ಓಕೆ. ಸೊ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಇನ್ನೇನು ತಲುಪಿದ್ವಿ. ಸೊ ಕಪ್ಪೆಯನ್ನು ನುಂಗಿ ಮನೆ ಮುಂದೆ ಕೂತಿದೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮನೆಯವರು ನಮಗೆ ಹೇಳಿದರು. ಸೊ ಇದೇ ಮನೆ ಇರಬೇಕು ನನ್ನ ಪ್ರಕಾರ. ಕಾರ್ನರ್ ಹೌಸ್. ಓಕೆ, ಅಲ್ಲೇ ಇದೆ ಮ್ಯಾಮ್. ಮುಂದೆ ಹೋಗಕ್ಕೆ ಆಗ್ತಿಲ್ವಾ? ನೀವು ಫೋಟೋ ಕಳಿಸಿದ್ದು ನೋಡಿದ್ರೆ ಅದು ಮೋಸ್ಟ್ಲಿ ಕಪ್ಪೆ ನುಂಗಿದೆ ಅನಿಸುತ್ತೆ. ಮರಿ ಅಲ್ವಾ? ಪಾಪ. ನಮಸ್ತೆ. ಯಾರು ನೋಡಿದ್ದು ಮೊದಲು? ಹೇಗೆ ನೋಡಿದ್ರಿಮ್ಮ? ಅಲ್ಲೇ ಕೂತಿತ್ತು. ಅಲ್ಲಿಂದ ಇಲ್ಲಿ ತನಕ ಬಂದಿದೆ ಇವಾಗ ಪಾಪ ಅದು. ನುಂಗಿರಲ್ವ? ಈ ಕಪ್ಪೆ ಮರಿ ನುಂಗಿದೆ ಅದು ಪಾಪ. ಅದು ಜಾಸ್ತಿ ಹಿಂಸೆ ಆದರೆ ಪಾಪ ವಾಂತಿ ಮಾಡಿಬಿಡುತ್ತೆ. ಬಟ್ ಅಷ್ಟೊತ್ತಿಂದ ಹೀಗೆ ಕೂತಿದ್ಯಾ? ಸ್ಟ್ಯಾಚು ಅಂದ್ಬಿಟ್ಟಿದ್ದೀರಾ ಅನ್ಸುತ್ತೆ ಇದಕ್ಕೆ ಹಿಂಗೆ. ಹಾಂ, ಕೋಬ್ರಾ, ನಾಗರಹಾವೆ. ಓ, ಭಾರಿ ವಿಷಕಾರಿ ಹಾವು. ನೀವು ಮೋಸ್ಟ್ಲಿ ಬಂದ ತಕ್ಷಣ ಸ್ಟ್ಯಾಚು ಅಂದ್ಬಿಟ್ಟಿದ್ರೆ ಅದಕ್ಕೆ ಹಾಗೆ ಇದೆ ಅದು. ಓಕೆ. ಇದರಲ್ಲಿ ಆಲ್ರೆಡಿ ಒಂದು ಮರಿ ಇದೆ ಸರ್. ಯಾಕೋ ವೀಕ್, ಈ ಥರ ಅನ್ಯೂಶುವಲ್ ಬಿಹೇವಿಯರ್ ತೋರಿಸ್ತಾ ಇದೆಯಲ್ಲ. ಕಪ್ಪೆ ಅಲ್ಲಮ್ಮ ಇದು, ಏನೋ ಆಗಿದೆ. ಇರುವೆ ಎಲ್ಲ ಮುತ್ತಾ ಇದೆ. ಗಾಡಿ ಗಿಡಿ ಹರಿದಿದ್ಯಾ, ಏಟಾಗಿದೆಯಾ? ಈ ಥರ ಮಾಡೋದೇ ಇಲ್ವಲ್ಲ ಇದು. ಹಾಂ, ನಾಲ್ಗೆ ಅದು ಆಚೆ ಹಾಕುತ್ತಮ್ಮ. ಎಲ್ಲ ಹಾವನು ಆಚೆ ಹಾಕುತ್ತೆ ನಾಲ್ಗೆನ. ಹೌದು, ನಾಗರ ಹಾವು, ಸ್ಪೆಕ್ಟಿಕಲ್ ಕೋಬ್ರಾ ಅಂತ ಕರೀತಾರೆ. ಬಟ್ ಏನೋ ಪ್ರಾಬ್ಲಮ್ ಆಗಿದೆ. ಇಲ್ಲ ಇಲ್ಲ, ಕಪ್ಪೆ ಮರಿನೇ ನುಂಗಿರೋದು. ಬಟ್ ತುಂಬ ಅನ್ಯೂಶುವಲ್ ಬಿಹೇವಿಯರ್ ಮಾ. ಮೋಸ್ಟ್ಲಿ ಅದರ ಗಾಡಿ ಹರಿದಿದೆಯಾ ಏನು ಗೊತ್ತಿಲ್ಲ. ಏನೋ ಆಗಿದೆ ಅಮ್ಮ ಇದಕ್ಕೆ. ಹೌದು, ಏನೋ ಏನಾರು ಬೀಳ್ಸಿದ್ರ ಇದ್ರ ಮೇಲೆ? ತುಳಿದ್ರ ಅಥವಾ ಯಾರಾದರೂ? ಇದು ನೋವಲ್ಲಿದೆ. ಇಟ್ಸ್ ಇನ್ ಪೇನ್. ಓಕೆ ಓಕೆ, ಬಟ್ ಇಟ್ಸ್ ಇನ್ ಪೇನ್. ಇಟ್ಸ್ ಇನ್ ಅ ಲಾಟ್ ಆಫ್ ಪೇನ್. ಇಟ್ಸ್ ನಾಟ್ ಫೈನ್. ಓಕೆ, ಅಲ್ಲ ನೀವು ಮಾಡಿದ್ದೀರ ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇದಕ್ಕೆ. ಇಲ್ಲಮ್ಮ, ಇಲ್ಲ ಇಲ್ಲ ಇಲ್ಲ, ಆ ಥರ ಹಾವುಗಳು ಫೈಟ್ ಮಾಡೋದಿಲ್ಲ. ಬಟ್ ಇಟ್ಸ್ ಇನ್ ಅ ಲಾಟ್ ಆಫ್ ಪೇನ್. ಬದುಕಲ್ಲ ಇದು. ಓ, ಫೋಮ್ ಆಗ್ತಾ ಇದೆ, ಬಬಲ್ ಅಪ್ ಆಗ್ತಾ ಇದೆ. ಇರುವೆಗಳಿಗೆ ಗೊತ್ತಾಗ್ಬಿಡುತ್ತೆ. ಓಕೆ 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 ಓಕೆ. ಇಲ್ಲ ಸರ್, ಏನೋ ಆಗಿದೆ ಸರ್, ಏನೋ ಆಗಿದೆ. ಸಮಥಿಂಗ್ ಇಸ್ ರಾಂಗ್. ಇಲ್ಲಮ್ಮ, ಅಂದರೆ ನೋಡ್ತೀನಿ, ಬಟ್ ಇನ್ನೊಂದು ಹಾವಿರಲ್ಲಮ್ಮ. ಇರಲ್ಲ ಇರಲ್ಲ ಇರಲ್ಲ. ಸೊ ಮೋಸ್ಟ್ಲಿ ಅದು ಬರ್ಬೇಕಾದ್ರೆ ಯಾವುದೋ ಗಾಡಿ ಹರಿದ್ಬಿಟ್ಟಿದೆ ಅನ್ಸುತ್ತೆ ಅದ್ರ ಮೇಲೆ. ಓಕೆ. ನೋಡೋಣ, ಬಟ್ ಎಲ್ಲ ಕಡೆ ಚೆಕ್ ಮಾಡಬೇಕಲ್ವಾ? ಹಾಂ ಹಾಂ ಹಾಂ, ಶ್ಯೂರ್. ಮೇಲಿತ್ತ? ತುಳಸಿ ಕಟ್ಟೆ ಮೇಲಿತ್ತ? ಓಕೆ ಓಕೆ. ಇಲ್ಲ ಐದುವರೆಗೆ? ಆವಾಗಲೇ ಯಾಕೆ ಫೋನ್ ಮಾಡಿಲ್ಲ? ಓಕೆ 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 ಓಕೆ. ಮೋಸ್ಟ್ ಪ್ರಾಬಬ್ಲಿ ನೋಡಿ, ಇಲ್ಲೆಲ್ಲ ವಾಟರ್ ಎಲ್ಲ ಇದಾಗಿದೆ. ಸೊ ಏನೋ ಪ್ರಾಬ್ಲಮ್ ಆಗಿದೆ. ಕಪ್ಪೆ ನುಂಗಿ ಕಪ್ಪೆ ಏನೋ ಒದ್ದಾಡಿ ಒಳಗಡೆ ಏನಾದ್ರು ಆರ್ಗನ್ಸ್ ಡ್ಯಾಮೇಜ್ ಆಗಿದೆಯಾ? ಹಾಂ ಹಾಂ, ಓಕೆ ಓಕೆ ಓಕೆ. ಮೋಸ್ಟ್ಲಿ ಅದು ಕಪ್ಪೆ ನುಂಗಿದ ಮೇಲೆ ಅದಕ್ಕೆ ಏನಾಗಿದೆ ಅಂತಂದರೆ ಒಳಗೆ ಈ ಕಪ್ಪೆದು ಉಗುರು ಏನಾದರೂ ಅದನ್ನು ಕೆರೆದು ಡ್ಯಾಮೇಜ್ ಆಗಿರ್ಬೋದು, ಹೇಳೋದಕ್ಕಾಗಲ್ಲ. ಇಲ್ಲಮ್ಮ, ಒಂದೊಂದ್ಸಲ ಅದ್ರ ನೇಲ್ಸು ಶಾರ್ಪ್ ಆಗಿರುತ್ತಲ್ಲ ಕಪ್ಪೆದು. ಸೊ ಹೇಳೋದಕ್ಕಾಗಲ್ಲ. ತಲೆ ಕೆಡಿಸ್ಕೋಬೇಡಿ, ಫೋನ್ ಮಾಡಿ ಏನಿದ್ರು. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಸೋ ಮಚ್. ಏನೇ ಇದ್ರೂ ಫೋನ್ ಮಾಡಿ, ಕೇರ್ಫುಲ್. ರಾತ್ರಿ ಹೊತ್ತು ಲೈಟ್ ಯೂಸ್ ಮಾಡಿ ಹೊಸ್ಲ ಹತ್ರ. ಯಾಕೆಂತಂದರೆ ಅದು ಹೊಸ್ಲ ಮೇಲೆ ಬಂದು ಕೂತ್ಕೊಳ್ಳೋದು, ಇಲ್ಲ ಬಾಗ್ಲ ಹತ್ರ ಲೈನಲ್ಲಿ ರೆಸ್ಟ್ ತೊಗೊಂಡು ಕೂತಿರುತ್ತೆ. ಓಕೆ, ಇಲ್ಲ ನೀವು ಎಸ್ಸಲ್ಲಿ ನೋಡಿದ್ರೂ ಒಂದೇ ಹಾವು ಬರೋದು. ಸೊ ನಥಿಂಗ್ ಟು ಇಲ್ಲಮ್ಮ. ಆ ಥರ ಬಂದು ಸುಮ್ಮನೆ ಬಂದು ಅಲ್ಲಿ ಸೇರ್ಕೊಳ್ಳೋದು, ಬಂದರೆ ಒಂದು ಪರ್ಪಸ್ಸಿಂದ ಬರಬೇಕಷ್ಟೆ. ಮರಿ ಹಾಕಲ್ಲಮ್ಮ, ಅದು ಮೊಟ್ಟೆ ಇಡೋದು. ಹಾಂ, ಇಲ್ಲ ಸರ್, ನಿಮ್ಮ ಸಮಾಧಾನಕ್ಕೆ ನಾನು ನೋಡ್ಬೋದು ಅಷ್ಟೇ, ಬಟ್ ಒಳಗಡೆ ಯಾವ ಹಾವು ಇರಲ್ಲಮ್ಮ. ಇದ್ದಿದ್ರೆ ಇಷ್ಟೊತ್ತಿಗೆ ಶುಡ್ ಹ್ಯಾವ್ ಕಮ್ ಔಟ್. ಅಯ್ಯೋ ಬೇಡ ಬೇಡ ಬೇಡ, ನಿಮಗೆ ಗಿಡ ಇದ್ರೆ ಒಳ್ಳೇದು. ಈ ಹಾವುಗಳಿಗೆ ಏನಂತಂದರೆ ಔಸ್ಕೊಳ್ಳೋಕೆ ಒಂದು ಜಾಗ ಬೇಕು. ಅದಕ್ಕೆ ಔಸ್ಕೊಳ್ಳೋಕೆ ಜಾಗ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಮನೆ ಒಳಗೆ ಬಂದುಬಿಡುತ್ತೆ. ಸೊ ಆದಷ್ಟು